ಹಾಯ್ ಫ್ರೆಂಡ್ಸ್, ಗಾಣವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿಲ್ಲಿ ಲಿವರ್ ಗೊಜ್ಜು ಮಾಡ್ತಾಯಿದ್ದೀನಿ. ಒಂದು 5-6 ಸ್ಪೂನ್ ಆಗಟ್ಟು ಎಣ್ಣೆ, ಈರುಳ್ಳಿ ಟೊಮೆಟೊ ಬೇಯಕ್ಕೆ ಹಾಕಿದ್ದೀನಿ. ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ. ಇವಾಗ ನೋಡಿ ಫ್ರೈ ಆಗ್ತಾಯಿದೆ. ಇವಾಗಿದು ಈಗ 1 ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. 1.5 ಹಾಕ್ತಾಯಿದ್ದೀನಿ ನೋಡಿ. ಇದು ಅರ್ಧ ಸ್ಪೂನು. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ 1 ಸ್ಪೂನು ದೊಡ್ಡ ಸ್ಪೂನು, ಇದು ಜಾಸ್ತಿ 1 ಸ್ಪೂನ್ ತುಂಬ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಸಣ್ಣ ಉರಿಲಿ ಇಟ್ಕೊಂಡು ಇದು ಮಾಡಬೇಕು, ಇಲ್ಲ ಅಂದರೆ ಬೇಗ ತಳ ಹಿಡ್ಕೊಂಡ್ಬಿಡುತ್ತೆ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ಲಿಮ್ಮಲ್ಲಿ ಮೀಡಿಯಮ್ ಆಗಿರೋ ಫ್ಲೋರಲ್ಲಿ ಇಟ್ಕೊಂಡು ಮಾಡಬೇಕು. ಈಗ ಒಂದು ಚಿಟಿಕೆ ಅರಿಶಿನ ಪುಡಿ, ಈಗ ಒಂದು ಅರ್ಧ ಸ್ಪೂನ್ ಇದು ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ. 1 ಸ್ಪೂನ್ ಗರಂ ಮಸಾಲ ತೊಗೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಬೇಕು ಅಂದರೆ ಆಮೇಲೆ ನೋಡಿ ಹಾಕ್ಕೋಬೇಕು. ಇದು ಮೂಳೆ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ತೊಳೆದಿಟ್ಕೊಂಡಿರೋ ಚಿಕನ್ನು ಇದೊಂದು ಪ್ಲೇಟ್ ಹಾಕೋತಾ ಇದ್ದೀನಿ. ಇದು 1 ಪ್ಲೇಟ್ ಲಿವರ್ ಇದೆ, ಅದು ಮೂಳೆ ಇಲ್ಲದಿರೋ ಕಾರಣ ಅದನ್ನು ಹಾಕ್ತಾಯಿದ್ದೀನಿ. ಇದು ಲಿವರ್ 1 ಪ್ಲೇಟ್ ಇದೆ. ಈಗ ಎಲ್ಲನೂ ಉಪ್ಪು ಖಾರ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮೂಳೆ ಇಲ್ಲದಿರೋ ಚಿಕನ್, ಇದು ಬೇಗ ಬೇಯುತ್ತೆ. ಲಿವರು ಬೇಗ ಬೇಯುತ್ತೆ. ಈ ಥರ ಮಾಡ್ಕೊಂಡು ಅನ್ನದ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಮಕ್ಕಳು ತಿಂತಾರೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ಥರ ಎಲ್ಲ ಮಾಡಿದ್ರೆ. ಬರೀ ಲಿವರ್ ಬೇಕು ಅಂದರೆ ಮಾಡ್ಕೋಬೋದು ನೀವು. ನಾನು ಮೂಳೆ ಇಲ್ದಿರೋದು ಮಾತ್ರ ಹಾಕಿದ್ದೀನಿ. ನೀವು ಬರೀ ಬೇಕಂದರೆ ಬರೀ ಮೂಳೆ ಇದು ಬರೀ ಲಿವರ್ ಮಾತ್ರ ಮಾಡ್ಕೋಬೋದು. ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ, ಒಂದು ಸ್ವಲ್ಪ ಚಿಕನ್ ಬೇಯಿಸಿ. ಇಷ್ಟೇ, ಒಂದು ಚಿಕ್ಕ ಲೋಟ. ಈಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಮೇಲ್ಗಡೆ ಮುಚ್ಚಿದ್ರೆ 5 ನಿಮಿಷ ರೆಡಿ. ಬಿಸಿ ಬಿಸಿಯಾಗಿರೋ ಲಿವರ್ ಗೊಜ್ಜು. ಇದು ಬೇಗ ಬೇಯ್ತಲ್ವ ಚಿಕನು, ಇದು ಗೊಜ್ಜು ಲಿವರು 5 ನಿಮಿಷದಲ್ಲಿ ಆಯ್ತೆ. ಇವಾಗ ಮೇಲೂ ಮುಚ್ಚಿ 5 ನಿಮಿಷ ಬಿಡ್ತಾಯಿದ್ದೀನಿ. ನೋಡಿ ಫ್ರೆಂಡ್, ಈಗ 5 ನಿಮಿಷ ಆಯಿತು, ತೆಗಿತಾ ಇದ್ದೀನಿ. ನೋಡಿ ಸ್ಲಿಮ್ಮಲ್ಲಿ ಇಟ್ಟಿದ್ದೆ, ಬೇಯ್ತಾ ಇದೆ, ಚೆನ್ನಾಗಿ ಬೆಂದಿದೆ, ಆಗಿದೆ ಇದು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇಷ್ಟೇ, ಇವಾಗ ಆಗಿದೆ ಇದು. ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್, ಇವಾಗ ಆಗಿದೆ, ಪ್ಲೇಟ್ಗೆ ಹಾಕಿದ್ದೀನಿ. ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಮೇಲೆ ಅಲಂಕಾರಕ್ಕೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.